ಹೆಂಗಿದೆ ರಾಜಕೀಯ ಲೆಕ್ಕಾಚಾರ ಎಲ್ಲ ಯಾರ್ ಗೆಲ್ತಾರೆ ಇಲ್ಲಿ? ನಾವು ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ನಮ್ಮನ್ನ ಇಂದಿರಾ ಗಾಂಧಿ ನಮ್ಮನ್ನ ಮೇಲೆ ಎತ್ತವ್ರೆ, ನಾವ್ ಅವ್ರನ್ನ ಬಿಟ್ಟು ಬೇರೆಯವ್ರಿಗೆ ಓಟ್ ಹಾಕಲ್ಲ. ಬಿಜೆಪಿ ಯಾಕೆ ಬೇಡ ಹಾಗಾದ್ರೆ? ಪಾಣಿ ಇರೋರ್ಗೆ 2,000 ಅಂತ ಕಳಿಸ್ತಾನೆ. ನಮಗ್ ಜಮೀನಿಲ್ಲ, ಏನ್ ಕೊಡ್ತಾರೆ ಮೋದಿ? ನಮ್ಗೆ ಇಂದಿರಾ ಗಾಂಧಿ ಸರ್ಕಾರನೇ ನಮ್. ರಾಹುಲ್ ಗಾಂಧಿ ಅವ್ರ ಬಗ್ಗೆ? ರಾಹುಲ್ ಗಾಂಧಿ ಅವ್ರ ಅಜ್ಜಿ ನಮ್ಮನ್ನ ಎತ್ತವ್ರೆ, ರಾಹುಲ್ ಗಾಂಧಿನೂ ನಮ್ಮನ್ನ ಎತ್ತಾರೆ ಅಂತ ನಮಗ್ ಭರವಸೆ. ಪ್ರಧಾನಿ ಆಗ್ತಾರ ಅವರು? ಆಯ್ತಾರೆ, ನಾನ್ ಬರ್ಕೊಡ್ತೀನಿ. ಪ್ರಧಾನಿ ಆಗೇ ಬೇಕು ರಾಹುಲ್ ಗಾಂಧಿ. ಡಿ.ಕೆ. ಸುರೇಶ್ ಕೆಲಸ ಮಾಡಿದಾರ ಹೇಗೆ? ಚೆನ್ನಾಗ್ ಮಾಡವ್ರೆ. ನಾವು ಕಾಂಗ್ರೆಸ್ ಬಿಟ್ಟು ಇನ್ನೊಂದ್ ಕಡೆ ಗೊತ್ತಲ್ಲ ಬೋಟ. ಕಾಂಗ್ರೆಸ್ ಸೋಲಿಸ್ಲೇಬೇಕು ಅಂತ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ, ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ನಾನ್ ಬರ್ಕೊಡ್ತೀನಿ. ನಮ್ಮನ್ನ ಸೋಲ್ಸಕ್ ಅವ್ರಿಗೆ ಇದೇ ಇಲ್ಲ. ಯಾಕೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಬಾರ್ದು? ಯಾಕೆ ಹಾಕ್ಬಾರ್ದು? ಉಯ್ಯೋ ಮಳೆ ಕರಿಯೋ ಎಮ್ಮೆ ತಪ್ಸಕ್ ಯಾರು ಯಾವ ಮಿನಿಸ್ಟ್ ಬಂದ್ರು ಆಗಲ್ಲ. ಹೃದಯ ಸಂತಾಪವು ಕುದಿಯುತ್ತಲಿ ಹೋದು. ಹಿಂದುಳಿದ ಜನ ಎತ್ತೀವಿ, ಬಡವ್ರನ್ನ ಎತ್ತೀವಿ, ಏನ್ ಎತ್ತಾರೆ? ಹಣ ಇರೋರ್ಗೆ ಹಣ ಹೋದ್ರೆ ನಮ್ಗೆ ಏನ್ ಸಿಗ್ತದೆ? ಸದ್ಯ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಡದಿ ಬಳಿ ಇರುವಂತಹ ಉರಗಹಳ್ಳಿ ಅನ್ನುವಂತಹ ಹಳ್ಳಿಲಿದ್ದೀನಿ. ಸೊ ಇಲ್ಲೂ ಕೂಡ ಸಾಕಷ್ಟು ಜನರನ್ನ ಮಾತಾಡಿಸ್ತೀನಿ. ಸರ್, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಇಲ್ಲಿ ಸಂಸದರು ಯಾವ ಪಕ್ಷದಿಂದ ಆಗ್ಬೇಕು? ಮೇಡಮ್, ನಾವು ಶಿವಕುಮಾರ್ ಅಂತೇಳಿ ಬಾನಂದ ಗ್ರಾಮದವರು. ನಾವು ಕೂಡ ಇಲ್ಲಿ ಮಾಜಿ ಪುರಸಭೆ ಸದಸ್ಯರಾಗಿ ಕೆಲಸ ಮಾಡಿದ್ದೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರ್ತಕ್ಕಂಥ ವಿಚಾರಗಳ ಪ್ರಕಾರ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು, ಗ್ರೇಟರ್ ಬೆಂಗಳೂರು ಮತ್ತು ಇನ್ನೊಂದು ಟೌನ್ಶಿಪ್ ಆಗಿರೋ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಭಾಗದಲ್ಲಿ BJP ಇರೋದ್ರಿಂದ ಈ ಒಂದು ಮೊನ್ನೆ ಬಂದಂಥ ನ್ಯೂಸ್ ಪ್ರಕಾರ ನಮ್ಮ ಏನು ವೈದ್ಯಾಧಿಕಾರಿ ನಮ್ಮ ಮಂಜುನಾಥ್ ಸರ್ ಅವರು ಏನು ರಿಟೈರ್ಡ್ ಆಗಿದ್ದಾರೆ, ತುಂಬ ಜನಗಳಿಗೆ ಅವ್ರಿಗೆ ಸಹಾಯ ಮಾಡಿದ್ದಾರೆ, ಜೀವದಾನ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆಲ್ಲ ಆಚಾರ ವಿಚಾರಗಳು ಗೊತ್ತಿರ್ತದೆ. ಹಾಗಾಗಿ ಅವ್ರು ಬಂದರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಬಟ್ ಈಗ ಸದ್ಯದ ಮಾಹಿತಿ ಪ್ರಕಾರ ಜಯದೇವಾದ ಮಾಜಿ ನಿರ್ದೇಶಕರಾಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರು ಇಲ್ಲಿ ಗ್ರಾಮಾಂತರದಿಂದ ಹಿಂದೆ ಸರಿದಿದ್ದಾರೆ. ಸದ್ಯ CP ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಅವರಾದ್ರೆ ಹೇಗೆ ಸರ್? CP ಯೋಗೇಶ್ವರ್ ಅವರಾದ್ರೂ ಏನೂ ತಪ್ಪೇನಾಗಲ್ಲ. ಫೈಟ್ ಜಾಸ್ತಿ ಇರ್ತದೆ. ಹೆಚ್ಚಿನ ಬಲ ನೋಡಿದ್ರೆ BJP ಬರೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗ ಹಾಲಿ MP ಕಾಂಗ್ರೆಸ್ನಿಂದ D.K. ಸುರೇಶ್ ಅವರು ಹೇಗೆ ಕೆಲಸಗಳನ್ನ ಮಾಡಿದಾರ ಹೇಗೆ ಸರ್? ಸೊ ಈ ವಿಚಾರವಾಗಿ ಅವ್ರನ್ನೇ ಕೇಳಿದ್ರೆ ಸೂಕ್ತವಾಗಿ ಉತ್ತರ ಕೊಡ್ತಾರೆ. ನಾವು ಕಂಡಂಗೆ ಯಾವುದು ಬೆಂಗಳೂರು ಗ್ರಾಮಾಂತರದಲ್ಲಿ ಅವರ ಅನುದಾನದಡಿ ಯಾವುದೇ ಕೆಲಸ ಆಗಿಲ್ಲ ಅಂತ ನಮ್ಮ ಕಣ್ಮುಂದೆ ಕಾಣ್ ಬರ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಹೇಳುತ್ತೆ ಈ ಬೆಂಗಳೂರು ರೂರಲ್ ಏನಿದೆ ಕಾಂಗ್ರೆಸ್ನ ಭದ್ರಕೋಟೆ ಅಂತ. ಹಾಗಾದ್ರೆ ಈ ಬಾರಿ ಕಾಂಗ್ರೆಸ್ನ ಭದ್ರಕೋಟೆ ಛಿದ್ರ ಆಗತ್ತಾ? 100ಕ್ಕೆ 100 ಸತ್ಯ ಇದೆ ಮೇಡಮ್. ಕಾಂಗ್ರೆಸ್ನ ಭದ್ರಕೋಟೆ ಅಂತ ಅವ್ರಿಗೆ ಬೆಂತಟ್ಕೊಂಡು ಹೇಳ್ಬೋದು, ಆದರೆ ಜನ ಅಭಿಪ್ರಾಯನೇ ಬೇರೆ ಆಗಿದೆ. ಚುನಾವಣೆಗಾಗಿ BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ. ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಮ ಕುಮಾರಸ್ವಾಮಿ ಅವರು ಬಹಳ ದೃಢವಾದ ನಿರ್ಧಾರನೇ ತಗೊಂಡಿದ್ದಾರೆ ಅಂತೇಳಿ ನಾವು ತೀರ್ಮಾನ ಮಾಡಬೇಕಾಗ್ತದೆ. ಅವರ ನಿಲುವು ಯಾವತ್ತೂ ಕೂಡ ಫೇಲ್ಯೂರ್ ಆಗಲ್ಲ, ಸಕ್ಸಸ್ ಆಗತ್ತೆ ಅಂತೇಳಿ ಇವತ್ತು ದೇಶ ಕಟ್ಟಲಿಕ್ಕೆ ಸೂಕ್ತವಾದ ವ್ಯಕ್ತಿ ಬೇಕು, ನರೇಂದ್ರ ಮೋದಿ ಅವರು ಬೇಕು ಅಂತೇಳಿ ಅವರು ನಿರ್ಧಾರ ತಗೊಂಡಿರೋದು ಒಂದು ಕಡೆ. ಆದರೆ ಈ ಭಾರತವನ್ನು ಅಭಿವೃದ್ಧಿ ನಿಟ್ಟಿನಲ್ಲಿ ಎತ್ಕೊಂಡು ಹೋಗೋಕ್ಕೆ ಅವರು ಸೂಕ್ತವಾದ ವ್ಯಕ್ತಿ ಅಂತೇಳಿ ಅವರು ನಿರ್ಧಾರ ಮಾಡಿದ್ದಾರೆ. ಸರ್, ಈಗ 28 ಲೋಕಸಭಾ ಕ್ಷೇತ್ರದಲ್ಲಿ BJP ಮತ್ತೆ JDS ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟಾಗ್ಬೋದು? ಅದು ಸ್ಥಳೀಯವಾಗಿ ನಾವು ಅದಕ್ಕೆ ಸೂಕ್ತವಾದ ಅಭಿಪ್ರಾಯ ಕೊಡಕ್ಕೆ ಅಂದ್ರೆ ಈ ಒಂದು ಸ್ಥಳೀಯವಾಗಿ ಇಲ್ಲಿ BJP ಅಲೆ ಇದೆ ಅಂತ ಹೇಳ್ತಿದ್ದೀರಾ? ಶುರುವಾಗಿದೆ ಅಂತ ಹೇಳ್ತಾ ಇದ್ದೀನಿ. ಈಗ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ತಾವು? ಈಗ ನರೇಂದ್ರ ಮೋದಿ ಅಂತೇಳಿ ಅಲೆ ಆಗ್ತಾ ಇದೆ ಬಿಟ್ರೆ ಮಧ್ಯವರ್ಗದ ಜನಕ್ಕೆ ಏನೂ ಇಲ್ಲ. ಶ್ರೀಮಂತ ವರ್ಗಕ್ಕೆ ಅನುಕೂಲ ಆಗ್ತಾ ಇದೆ ಬಿಟ್ರೆ ಕೆಳವರ್ಗದವ್ರಿಗೆ, ಕೆಳದರ್ಜೆ ಇರ್ತಕ್ಕ ಬಡ ಕುಟುಂಬಗಳಿಗೆ ಏನಂತ ಸೂಕ್ತವಾದ ಪರಿಹಾರ ಸಿಕ್ಕಿಲ್ಲ ಅವರಿಂದ ಅಂತ ನಮ್ಮ ಅಭಿಪ್ರಾಯ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮೋದಿ ಅಲೆ ವರ್ಕೌಟ್ ಆಗತ್ತಾ? ಈಗ ಕೇಳೋ ಪ್ರಕಾರ ಮೋದಿ ಅಲೆ ವರ್ಕೌಟ್ ಆಗೋದು ಕಷ್ಟ ಇದೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಇವರು ಒಂದು ಕಡೆ ಮೋದಿಯವರಾದ್ರೆ ಇನ್ನೊಂದು ಕಡೆ ಇವರೆಲ್ಲ ಬ್ರಾಹ್ಮಣ ಶಕ್ತಿಗಳೇನೆ. ಇವತ್ತು ಏನು 100ಕ್ಕೆ 15% ಏನು ಬ್ರಾಹ್ಮಣವಾದಿಗಳಿದ್ದಾರೆ. ಇವರು ಕೂಡ 70 ವರ್ಷ ಆಳಿ ಬಡ ಜನರನ್ನ, ಮಿಡ್ಲ್ ಕ್ಲಾಸ್ ಪೀಪಲ್ನ ವೋಟ್ ಬ್ಯಾಂಕ್ ಆಗಿ, ದಲಿತ ವರ್ಗದವ್ರನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ ಹೊರತು ದಲಿತ ವರ್ಗಕ್ಕಾಗಲಿ, ಕೆಳವರ್ಗಕ್ಕಾಗಲಿ, ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಯಾವುದೇ ಥರದ ಉತ್ತೇಜನಗಳು ಕೂಡ ಕೊಟ್ಟಿಲ್ಲ. ಒಟ್ಟಾರೆ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೆ 70 ವರ್ಷಗಳ ಅವರು ಆಳ್ವಿಕೆ ಮಾಡಿದ್ದಾರೆ. ಅದೇ ಮೂಲಕ ಇನ್ನೊಬ್ಬ ಬ್ರಾಹ್ಮಣ ಶಕ್ತಿ ಏನು ಭಾರತೀಯ ಸಮಾಜ ಪಾರ್ಟಿ ಏನಂತೇಳಿ ಮೋದಿ ಅಂತಾರೆ, ಅವರು ಕೂಡ
ಇರ್ತಕ್ಕಂಥ 85 ಜನನ ವೋಟ್ ಬ್ಯಾಂಕ್ ಮಾಡಿಕೊಂಡು ನಾವು ನಿಮ್ಮನ್ನು ಎತ್ತೀವಿ ಮೇಲೆತ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಈ ಕೆಳವರ್ಗದವ್ರನ್ನ ತುಳಿತಾ ಇದ್ದಾರೆ ಅಂತೇಳಿ ನನ್ನ ಅಭಿಪ್ರಾಯ. ತಾತ ನಿಮ್ ಹೆಸರೇನು? ಹೆಸರು ಮುದ್ದಯ್ಯ, ಊರ ಯಜಮಾನ. ಹೌದಾ? ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಹೆಂಗಿದೆ ರಾಜಕೀಯ ಲೆಕ್ಕಾಚಾರ ಇಲ್ಲ? ಯಾರ್ ಗೆಲ್ತಾರೆ ಇಲ್ಲಿ? ನಾವು ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ನಮ್ಮ ಜನ್ಮ ಎತ್ತವ್ರೆ. ನಾವು ಜೀತ ಮಾಡ್ತಿದ್ದೋ, ಕೂಲಿ ಮಾಡ್ತಿದ್ದೋ, ಭಿಕ್ಷಾ ಬೇಡ್ತಿದ್ದೋ, ಜಮೀನಿಲ್ಲ, ಆಸ್ತಿ ಇಲ್ಲ, ಹಣ ಇಲ್ಲ. ನಮ್ಮನ್ನಾಗ ಇಂದಿರಾ ಗಾಂಧಿ ನಮ್ಮನ್ನ ಮೇಲೆ ಎತ್ತವ್ರೆ. ನಾವು ಅವ್ರನ್ನ ಬಿಟ್ಟು ಬೇರೆಯವ್ರಿಗೆ ಓಟ್ ಹಾಕಲ್ಲ. ಓಕೆ, ಈಗ ಬಿಜೆಪಿ ಯಾಕೆ ಬೇಡ ಹಾಗಾದ್ರೆ? ಬಿಜೆಪಿ ಯಾಕೆ ಬೇಡ ಅಂದ್ರೆ ಜಮೀನು ಇರೋರಿಗೆ ಮೋದಿ 2000, ಪಾಣಿ ಇರೋರಿಗೆ 2000 ಅಂತ ಕಳಿಸ್ತಾನೆ. ನಮಗೆ ಜಮೀನಿಲ್ಲ, ಏನು ಕೊಡ್ತಾರೆ ಮೋದಿ? ಈಗ ಜಮೀನು ಇರೋರಿಗೆ ಮಾತ್ರ 2000 ತಿಂಗಳಿಗೆ, 6 ತಿಂಗಳಿಗೋ 2 ತಿಂಗಳಿಗೋ ಜಮೀನು ಇರೋರಿಗೆ ಮಾತ್ರ ಮೋದಿ. ನಮ್ಗೊಂದು ಕುಂಟೆ ಜಮೀನಿಲ್ಲ, ನಮ್ಗೇನದ ಮೋದಿ ಕಡೆಯಿಂದ ಏನದ 5 ಪೈಸೆ ತದ ಹೇಳಿ? ಕಾಂಗ್ರೆಸ್ ಬಂದ್ರೆ ಹೆಲ್ಪ್ ಆಗುತ್ತಾ? ಕಾಂಗ್ರೆಸ್ ಬಂದರೆ ಅಕ್ಕಿ ಬರ್ತದೆ, ರಾಗಿ ಬರ್ತದೆ, ನಮ್ಮನ್ನು ಹಿಂದುಳಿದ ಜನ ಮ್ಯಾಲಕ್ಕೆ ನಮ್ಗೆ ರಕ್ಷಣೆ ಕೊಡ್ತದೆ. ಎಲೆ ಮೇಲೆ ಇಟ್ಟು ಹಾಕ್ತಿದ್ರು, ತಲೆ ಮೇಲೆ ನೀರು ಹಾಕ್ತಿದ್ರು, ಎಲ್ಲ ತಪ್ಪಿಸಿದ್ರೆ ಪ್ರಜಾಪ್ರಭುತ್ವ ಊಟ ತಿಂತೀವಿ, ಒಯ್ತೀವಿ, ಬತ್ತೀವಿ. ನಮ್ಗೆ ಇಂದಿರಾ ಗಾಂಧಿ ಸರ್ಕಾರನೇ ನಮ್ಮ ಸರ್ಕಾರ. ಮೋದಿ ಬಗ್ಗೆ ಏನ್ ಹೇಳ್ತೀರಾ? ನಾವೇ ಮೋದಿ ಬಗ್ಗೆ ಏನೂ ಇಲ್ಲ. ಜನ ಹಣ ಇರೋರಿಗೆ, ಜಮೀನು ಇರೋರಿಗೆ ಮೋದಿ ರಕ್ಷಣೆ ಕೊಡ್ತೀವಿ ಅಂತ. ನಮ್ಮಂತ ಬಡವ್ರಿಗೆ ಯಾವ ರಕ್ಷಣೆನೂ ಇಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ? ರಾಹುಲ್ ಗಾಂಧಿ ಅವ್ರ ಅಜ್ಜಿ ನಮ್ಮನ್ನ ಎತ್ತವ್ರೆ, ರಾಹುಲ್ ಗಾಂಧಿನೂ ನಮ್ಮನ್ನ ಎತ್ತಾರೆ ಅಂತ ನಮಗೆ ಭರವಸೆ. ಪ್ರಧಾನಿ ಆಗ್ತಾರ ಅವರು? ಆಯ್ತಾರೆ, ನಾನು ಬರ್ಕೊಡ್ತೀನಿ. ಪ್ರಧಾನಿ ಆಗೇ ಬೇಕು ರಾಹುಲ್ ಗಾಂಧಿ. ಇಂದಿರಾ ಗಾಂಧಿ ಅವರು ನಮ್ಮ ಜೀತ ಪರಿಹಾರ ಕೊಡ್ಸವ್ರೆ. ಸಂಬಳ ಗೈತಿದ್ದೋ, ಕೂಲಿ ಮಾಡ್ತಿದ್ದೋ, ನಮ್ಗೆ ತಿನ್ನಕ್ಕೆ ಇಟ್ಟಿರಲಿಲ್ಲ, ಚಡ್ಡಿ ಇರಲಿಲ್ಲ. ಅವ್ರ ತಾಯಿ, ಅವ್ರ ಅಜ್ಜಿ ಎಲ್ಲ ನಮಗೆಲ್ಲ ರಕ್ಷಣೆ ಕೊಟ್ಟವ್ರೆ. ನಾವು ಅದರಿಂದ ಕಾಂಗ್ರೆಸ್ ಬಗ್ಗೆ ಅಭಿಮಾನಿ ಉಂಟು. ನಾವು ಹಿಂದುಳಿದ ವರ್ಗ, ಹಿಂದುಳಿದ ಜನ, ನಮಗೆ ಬೇಕೇ ಕಾಂಗ್ರೆಸ್. ಈಗ ಸಂಸದರು ಇಲ್ಲಿ ಕಾಂಗ್ರೆಸ್ನವರೇ ಇರೋದು. DK ಸುರೇಶ್ ಕೆಲಸ ಮಾಡಿದಾರ ಹೇಗೆ? ಚೆನ್ನಾಗಿ ಮಾಡವ್ರೆ. ಸುರೇಶು ಮಾಡವ್ರೆ, ಅವ್ರ ಅಣ್ಣಾರು ಮಾಡವ್ರೆ, ಸಿದ್ದರಾಮಯ್ಯರು ಮಾಡವ್ರೆ. ನಾವು ಕಾಂಗ್ರೆಸ್ ಬಿಟ್ಟು ಇನ್ನೊಂದು ಕಡೆ ಗೊತ್ತಲ್ಲ ಬೋಟ. ಸರ್, ಈಗ ಕಾಂಗ್ರೆಸ್ನ ಸೋಲಿಸ್ಲೇಬೇಕು ಅಂತ ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಿದೆ, ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ನಾನು ಬರ್ಕೊಡ್ತೀನಿ. ನಮ್ಮನ್ನ ಸೋಲ್ಸಕ್ಕೆ ಅವ್ರಿಗೆ ಇದೇ ಇಲ್ಲ. ಪೆನ್ ಕೊಡಿ, ನನ್ನ ಹತ್ರ ಬರೆಯೋಕೆ ಇದಿಲ್ಲ. ಪ್ಯಾಡ್ ಕೊಡಿ, ನನ್ನ ಹೆಸರು ಬರೀರಿ, ಹೋಗಿ TV ನಲ್ಲಿ ಕಳಿಸ್ರಿ. ನಾವೇ ಗೆದಿಯೋದು. ಇವತ್ತು 150 ಸೀಟ್ ಹೆಂಗ್ ಬಂದ್ರು ಹಂಗೆ ಬರೋದು ನಾವು. ಅಂದ್ರೆ ಇಬ್ರು ಜೊತೆಗಿದ್ರು ಕೂಡ ಕಾಂಗ್ರೆಸ್ಗೆ ಏನೂ ಆಗಲ್ವಾ? ಯಾರು 100 ಜನ ಆದ್ರೂ ನಾವು ಒಂದೇ. ಇವತ್ತು 150 ಸೀಟ್ ಹಂಗಿದ್ದೀವ ಹಂಗೆ. ಸುಮ್ಮನೆ TV ಬಗಳ್ಕೋಬೋದು. ನಾನು ಅಷ್ಟು ಉದ್ದ ಮಾಡಿದೀನಿ, ಇಷ್ಟು ಉದ್ದ ಮಾಡಿ ನೋಡಿ ನಮ್ಮನ್ನ ದಡಾರ್ತಿ ಅಂತ. ನಮ್ದೊಂದೇ ಆರ್ತಿ. JDS ಬಗ್ಗೆ ಏನ್ ಹೇಳ್ತೀರಾ? JDS ಏನ್ ಮಾಡವ್ರ ಅವರು? ಮೋದಿ ಏನ್ ಮಾಡವನ್? ಹಿಂದೂ ಜನಕ್ಕೆ ದನ ಕಟ್ಟವನ, ಕರ ಕೊಟ್ಟವ್ರ. ನಾವು ಜೀತ ಕೇತಿವ್ರನ್ನೆಲ್ಲ ಇಂದಿರಾ ಗಾಂಧಿ ಮಾಡವ್ರೆ. ನಮ್ಮನಿಗೆ ಎಲೆ ಮೇಲೆ ಇಟ್ಟು ಹಾಕೋರು, ಸೀಮೆಸ್ಗಳು ಗುಲ್ಲ ಹಾಕ್ತಂಗೆ ಎಲೆ ಹಾಕೋರು. ಇಸ್ರೆ ಹೊಲ್ಕೊಂಡು ಸೂರ್ ಕಟ್ಟೆಯಲ್ಲಿ ಕುಂತಿದ್ರೆ ಇದ್ರೆ ಇಟ್ಟು ಹಾಕೋರು, ಇಲ್ಲಾಂದ್ರೆ ಎದ್ದೋಗ್ರಿ ಅನ್ನೋರು. ಇವತ್ತು ಸಾಮಾಜಿಕಕ್ಕೆ ಲೆವೆಲ್ಗೆ ಊಟ ತಿನ್ಕೊಂಡು ಹೋಗ್ರಿ ಅಂತ ಇಂದಿರಾ ಗಾಂಧಿ ಮಾಡೋದಕ್ಕೆ ನಾವು ತಲೆ ಕಟ್ಟಿಂಗ್ ಬಿಡ್ದಿಗೆ ಹೋಗ್ಬೇಕಾಗಿತ್ತು. ಗಡ್ಡ ಬಳಸ್ಬೇಕಾದ್ರೆ ಬಿಡ್ದಿಗೆ ಹೋಗ್ಬೇಕಾಗಿತ್ತು. ಇವತ್ತೆಲ್ಲ ಸೌಲಭ್ಯ ಕೊಟ್ಟ ಮೇಲೆ ಇಂದಿರಾ ಗಾಂಧಿ ಯಾಕೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಬಾರ್ದು? ಯಾಕೆ ಹಾಕ್ಬಾರ್ದು? ನಮ್ಮನ್ನ ಕಾಂಗ್ರೆಸ್ ಎತ್ತದೆ, ನಾವು ಹಾಕ್ತೀವಿ. ಈ ಬಾರಿ ಕೂಡ MP ಹಾಗಾದ್ರೆ ಕಾಂಗ್ರೆಸ್ ಇಂದ ರಾಜು ಅವ್ರ ಹೆಸರೇನು ಹೇಳಿದ್ರಲ್ಲ, DK ಸುರೇಶ್ ಅವರು. ಅವ್ರು ಆಗೋದ್ ಖಚಿತ. ನಾನು ಬರ್ಕೊಡ್ತೀನಿ. ಈಗ 28 ಕ್ಷೇತ್ರ ಇದೆ ರಾಜ್ಯದಲ್ಲಿ. ಕಾಂಗ್ರೆಸ್ ಅವ್ರು ಎಷ್ಟು ವಿನ್ ಆಗ್ಬೋದು? ಇವರಿಬ್ರು ಮೈತ್ರಿ ಎಷ್ಟಾಗ್ಬೋದು? ಇವಾಗ ಅದನ್ನ ಹೇಳಕ್ಕೆ ಇಷ್ಟೇ ಆಯ್ತಾರೆ ಅಷ್ಟೇ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇವಾಗ DK ಸುರೇಶ್ ಅಂದ್ರಲ್ಲ, ಅವ್ರು ಗೆದ್ದಿದ್ದಾರೆ. ರಾಹುಲ್ ಗಾಂಧಿ ಪ್ರಧಾನಿ ಆಯ್ತಾರೆ. ನಾನು ಓದಿಲ್ಲ ಅವೆಲ್ಲ ಟೀಕೆ ಹೇಳಕ್ಕೆ. ರಾಹುಲ್ ಗಾಂಧಿ ಮಿನಿಸ್ಟರ್ ಆಗಬೇಕು. ಇವರು ಯಾರೋ DK ಸುರೇಶ್ ಅಂದ್ರಲ್ಲ, ಗೆದ್ದಿದ್ದಾರೆ ನೋಡಿ. ಇವರೆಲ್ಲ ನಮ್ಮ ಪಕ್ಷ. ಗೌಡ್ರಿ ಆದ್ರೂ ನಮ್ಮ ಪಕ್ಷ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಹೆಂಗೆ ಸಿದ್ದರಾಮಯ್ಯ ಅವ್ರು ಕೆಲಸ ಮಾಡ್ತಿದ್ದಾರೆ? ಅವ್ರು ಮಾಡದೆ ಹೋಗ್ಲಿ, ನಮ್ಗೆ ಸರ್ಕಾರ ಬೇಕು. ಈಗ 5 ಗ್ಯಾರಂಟಿ ಕೊಡ್ತಿದಾರಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಕೊಟ್ಟವ್ರೆ, ಕರೆಂಟ್ ಕೊಟ್ಟವ್ರೆ, ಕಾಸು ಕೊಡ್ತಾವ್ರೆ, ಅಕ್ಕಿ ಕೊಡ್ತಾವ್ರೆ, ಎಲ್ಲ ಕೊಡ್ತಾವ್ರೆ. ಅವ್ರಿಂದ ನಮ್ಗೆ ಚೆನ್ನಾಗದೆ. ಮಳೆ ಇಲ್ಲ, ಕಾಂಗ್ರೆಸ್ ಬಂದ್ರೆ ಅಂತಾರೆ. ಮಳೆ ವಿಷಯಕ್ಕೆ ಏನು BJP ಬಂದು ವಿಚಾರೆ? ನಿಜಾನ ಕಾಂಗ್ರೆಸ್ ಬಂದ್ರೆ ಮಳೆ ಇರಲ್ವಾ ಏನು? ಅವರು ಮಾಗಡಿ ಐತರು, ಈ ಮದ್ದೂರವರು, ಅವ್ರ ಹೆಸರೇನು, HM ಕೃಷ್ಣ ಮಳೆ ಉಯಿಸ್ಬಿಡ್ತೀನಿ ಅಂದ್ರು. ಅವ್ರ ಕೈಲಿ ಆಗಲ್ಲ. ಉಯ್ಯೋ ಮಳೆ ಕರಿಯೋ ಎಮ್ಮೆ ತಪ್ಸಕ್ಕೆ ಯಾವ ಮಿನಿಸ್ಟರ್ ಬಂದ್ರು ಆಗಲ್ಲ. ಮಳೆ ಹರಿತದೆ, ಯಾರು ನಿಲ್ಸಕ್ಕಾಗಲ್ಲ. ಎಮ್ಮೆ ಕರಿತದೆ, ಯಾರು ನಿಲ್ಸಕ್ಕಾಗಲ್ಲ. ಆ ಟೈಮ್ ಬಂದಾಗ ಎಮ್ಮೆನೂ ನಿಂತೈತದೆ, ಹೊಳೆನೂ ನಿಂತೈತದೆ. ಯಾವ ಮಿನಿಸ್ಟರ್ ಬಂದ್ರು ಮಳೆ ಉಯ್ಸಕ್ಕೆ ಸಾಧ್ಯವಿಲ್ಲ. ಈಗ
ಹರಿಯೋ ಹೊಳೆ ಕರಿಯೋ ಎಮ್ಮೆ ನಿಲ್ಸಕ್ಕೆ ಯಾವ ಮಿನಿಸ್ಟ್ರ್ ಬಂದರೂ ಇಲ್ಲ. ನಮಗೆ ಬರ್ಬೇಕು ಅಷ್ಟ. ರಾಹುಲ್ ಗಾಂಧಿ ಮಿನಿಸ್ಟ್ರ್ ಆಗ್ಬೇಕು, ಡಿ ಕೆ ಸುರೇಶ್ ಬರಬೇಕು. ಇವ್ರು ಏನೇ ಫೈಟ್ ಮಾಡಿದ್ರು ನಾನು ಬರ್ಕೊಡ್ತೀನಿ. ಹಾಂ, ನಾವು ಹಿಂದುಳಿದ ಜನ, ನಮ್ಗೆ ಎಲೆ ಮೇಲೆ ಇಟ್ಟು ಹಾಕವ್ರೆ, ಇಟ್ಟಿಲ್ಲ ಅಂತ ಇದು ಕಳಿಸವ್ರೆ. ಗಂಜಳ ತಲೆ ಮೇಲೆ ಮಂಕ್ರಿ ಬರ್ಸವ್ರೆ, ಗಂಜಲ ಮುಗಿನ ಮೇಲೆ ಹರಿತಿತ್ತು, ತಿಕ್ ಚಡ್ಡಿ ಇಲ್ಲ ನಮಗೆ. ನಮ್ಮನ್ನು ಕೆರೆಯಲ್ಲಿ ಇಟ್ಟುಂಡ್ಬಿಟ್ಟವ್ರು ಕೈ ತೊಳ್ಸಾಕಿಲ್ಲ. ನೀವೆಲ್ಲ ಕೊಡಬೇಕು ಇದಕ್ಕೆ ಟಿ ವಿಗೆ. ಆ ಊರಲ್ಲಿ ಊಟ ಮಾಡಿಬಿಡಿದ್ರಿ, ಇವ್ರಲ್ಲಿ ಕೆರೆ ಕೈ ತೊಳ್ಸಾಕಿಲ್ಲ. ಯಾಕೆಂದರೆ ಕುಡಿಯೋ ನೀರಿಲ್ಲ. ದೇವಸ್ಥಾನಕ್ಕೆ ತಗೋತೀವಿ ನೀರ, ನೀವು ಕೈ ತೊಳೆಯೋಕ್ಕಿಲ್ಲ ಅನ್ನೋರು. ಒಂದೊಂದು ಕಷ್ಟ ಕೊಡಲಿಲ್ಲ ಇವರು. ಸಜ್ಜನರಿಗೆ ಬಂದ ಸಂಪತ್ತು, ದುರ್ಜನರಿಗೆ ಬಂದ ವಿಪತ್ತು ಎಂದಿಗೂ ಶಾಶ್ವತ ನಿಲ್ಲಲಾರದು. ಸಹೋದರ ಶಾಂತನಾಗು. ಆ ದುಷ್ಟನು ಮಾಡಿದ ಕೃತ್ಯಕ್ಕೆ ಆತನೇ ಕೆಡುವನು. ಚಿಂತಿಸಿ ಫಲವೇನಂತ ಇವರು ಏನೇನು ಮಾಡವ್ರೆ ಅನ್ನೋದು. ಹೃದಯ ಸಂತಾಪವು ಕುದಿಯುತ್ತಲಿ ಹೋದು. ಇವ್ರು ಮಾಡಿರೋದ ನಾವು 3 ಮೈಲಿ ಕಾಲಿಗೆ ಅಕ್ಕಡ ಇಲ್ಲ, ತಿಕ್ ಚಡ್ಡಿ ಇಲ್ಲ, ಕೂಲಿ ಮಾಡಿ 2 ರೂಪಾಯಿ 1 ರೂಪಾಯಿ. ಇವ್ರು ಮಾಡಿರೋದು ಒಂದೊಂದು ನಾನು ಬರೆದು ಮಡಗಿದ್ದೀನಿ. ಇವ್ರು 11 ಜಾಗೇರಿ ನಾನು ಏನೇ ಮಾಡಿದ್ರು ನಮ್ಮ ಬಗ್ಗೆ ತಪ್ಪು ನಡೆಯಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಒಂದೇ ಬರ್ತದೆ, ಬರ್ಕೊಡ್ತೀನಿ. ಈಗ 5 ಗ್ಯಾರಂಟಿ ಕೊಡ್ತಿದಾರಲ್ಲ, ಅದರಿಂದ ಜನಕ್ಕೆ ಪ್ರಯೋಜನ ಆಗ್ತಿದ್ಯಾ? ನಮ್ಗೆ ತಿಂಗಳಿಗೊಂದ್ಸರಿ ಸಂಘ ಕಟ್ತೀವಿ 2000. ಈಗ ಬಿಜೆಪಿ ಅವ್ರು ಹೇಳ್ತಾರೆ ಈ ತರ ಜನಕ್ಕೆಲ್ಲ ಫ್ರೀ ಆಗಿ ಕೊಟ್ಬಿಟ್ರೆ ಜನರು ಸೋಮಾರಿ ಆಗ್ತಾರೆ, ಸೋಂಬೇರಿ ಆಗ್ತಾರೆ, ಕೆಲಸ ಮಾಡಲ್ಲ ಅಂತ. ಅವ್ರೇನ್ ಕೊಟ್ಟವ್ರೆ ನೋಡಿ, ಇಂಥ ಆಸ್ತಿಗೆ ಹಣ ಕೊಡ್ತಾರೆ. ಬಿಜೆಪಿ ಅವರು ಇಂಥ ಆಸ್ತಿ ಮಾಡ್ಕವ್ರೆ, ಅವ್ರಿಗೆ ತಿಂಗಳಿಗೆ 10 ಎಕರೆ ಇದ್ರೆ 10,000 ದುಡ್ಡು ಐತದೆ. ನಮ್ಗೊಂದು ಕುಂಟೆ ಜಮೀನು ಏನು ಬರ್ತದೆ? ಬಿಜೆಪಿನ ಏನು ಮಾಡವನೆ? ಏನ್ ನಮ್ಮ ಕುಂಟೆಲಿ ಒಂದು ನಮ್ಮ ಹೆಸರಲ್ಲಿ ಒಂದು ಕುಂಟೆಲಿ ಏನು ನಮ್ಗೆ ಇರ್ರಿ ರೇ ಚೇರ್ಮನ್ ಇರ್ರಿ, ನಮ್ಗೊಂದು ಕುಂಟೆಲ ಏನು ಕೊಡ್ತಾರೆ? ಏನ್ ಕೊಡ್ತಾರೆ? ಹಿಂದುಳಿದ ಜನ ಎತ್ತೀವಿ, ಬಡವ್ರನ್ನ ಎತ್ತೀವಿ, ಏನ್ ಎತ್ತಾರೆ? ಹಣ ಇರೋರಿಗೆ ಹಣವಿರುವ ತನಕ ಹೆಣಕ್ಕೆ ನೊಣ ಮುತ್ತಿದಂತಿರು ಸಿಹರು ಜನರು. ಹಣ ತೀರಿದ ಮರುದಿನವೇ ಸ್ವತ್ತ ಹೆಣಕ್ಕೆ ಸಮಾನ ಎಂಬ ಬಾಳು. ಏನ್ರಿ, ಹಣ ಇರೋರ್ಗೆ ಹಣ ಹೋದ್ರೆ ನಮ್ಗೇನ್ ಸಿಗ್ತದೆ? ಓಕೆ ಸರ್, ಥ್ಯಾಂಕ್ ಯು.